ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಏನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು ಎಂಥ ಒಂದು ಪರಿಸ್ಥಿತಿಲಿ ಅವರು ಇಲ್ಲಿ ಮಲಗ್ತಿದ್ದಾರೆ ಅಂತ. ಇವ್ರು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಇವರು ಮಾನಸಿಕ ಅಸ್ವಸ್ಥರಾಗಿದ್ದಾರಾ, ಇವ್ರಿಗೆ ವಾರಸ್ದಾರ್ ಇದ್ದಾರಾ ಇಲ್ವಾ ಏನೂ ಗೊತ್ತಿಲ್ಲ. ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಮಾದನಾಯಕನಹಳ್ಳಿಗೆ ಮಾಹಿತಿ ತಲುಪಿದೆ. ಸೊ ಇಮಿಡಿಯೇಟಾಗಿ ಶಿವಕುಮಾರ್ ಅಣ್ಣವ್ರು ಬಂದು ಈ ವ್ಯಕ್ತಿನ ನೋಡಿ ಇಮಿಡಿಯೇಟಾಗಿ ಕಾಲ್ ಮಾಡಿ ತಿಳಿಸಿದರೆ, ಹಾಗೆ ನಮ್ಮ ಅಣ್ಣವರು ಕೂಡ ಈ ಒಂದು ಕೆಲಸವನ್ನು ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವ್ರು ಯಾರು ಏನು ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋನ ನೋಡೋವಂಥವ್ರಿಗೆ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಕಾರಣ ಏನಂತ ಹೇಳಿದ್ರೆ, ಇವ್ರು ವಾರಸ್ದಾರ್ ಯಾರಾದರೂ ಇದ್ದರೆ ಅವ್ರ ಮನೆಗೆ ಕಲಿಸೋದಕ್ಕೆ ಹುಡ್ಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಅಣ್ಣ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ 112ಗೆ ಕಿರಣ್ ಅವ್ರು ಕಾಲ್ ಮಾಡಿದರು. ನಾವು ಸ್ಪಾಟಿಗೆ ಬಂದ್ವಿ. ಬಂದು ನೋಡಿದ್ವಿ ಅಪ್ಪಂದು ಸ್ಥಿತಿಗತಿ ನೋಡಿ. ಬಟ್ ಚೆನ್ನಾಗಿದ್ದಾರೆ. ಅವ್ರಿಗೆ ಊಟ ಮಾಡಿಲ್ಲ, ಊಟ ತಿಂಡಿ ಏನೂ ಮಾಡಿಲ್ಲ. ಹಾಗಾಗಿ ಪಾಪ ಕಿರಣ್ ಅವರು ಹೆಲ್ಪ್ ಮಾಡಿದ್ರು. ಯೋಗೇಶ್ ಅವ್ರಿಗೆ ಕಾಲ್ ಮಾಡ್ದಂಗೆ ಪಾಪ ತಕ್ಷಣ ನಾನು ಬರ್ತೀನಿ ಅಂತೇಳಿ ಸ್ಪಾಟಿಗೆ ಬಂದಿದ್ದಾರೆ. ಅವ್ರಿಗೆ ಊಟ ತಿಂಡಿ ಸ್ವಲ್ಪ ಆರೈಕೆ ಆದರೆ ಅವರು ಇದಾಗ್ತಾರೆ. ಅವರು ಯಾರು ಅವರ ರಿಲೇಷನ್ನು ಮತ್ತು ಅವರ ಮನೆಯವ್ರಿಗೆ ಸ್ವಲ್ಪ ಶೇರ್ ಮಾಡಿ. ಇದನ್ನೇನಿದೆ ಮುಂದಿನ ಕ್ರಮ ನೋಡ್ತಾ ಇದ್ದೀರಾ, ಮಳೆ ಬರ್ತಾ ಇದೆ. ಇದೇ ಮಳೆಯಲ್ಲಿ ಏನಾದರೂ ಇವರು ಒಂದು ರಾತ್ರಿ ಇಲ್ಲಿ ಮಲಗಿದ್ರೆ ನಾಳೆ ಬೆಳಗ್ಗೆ ಔಟ್ ಆಗ್ತಾರೆ. ಸೊ ಬೆಡ್ಶೀಟು ಎಲ್ಲ ತಂದು ತರಿಸಿ ಅವ್ರಿಗೆ ಇದು ಮಾಡಿಕೊಟ್ವಿ. ಪಾಪ ತಕ್ಷಣ ಯೋಗೇಶಣ್ಣವ್ರು ಬಂದಿದ್ದಾರೆ. ಅವ್ರನ್ನ ಒಂದು ಸೇವ್ ಮಾಡಲಿ ಅಂತ ಹೇಳಿ ನಾವು ಯೋಗೇಶಣ್ಣವ್ರು ಕೇಳ್ತೀವಿ. ಇದು ಸ್ಟ್ರೆಚರ್ ತಂದುಬಿಡಿ. ಫೋಟೋ ತೆಗೆದ್ಬಿಡಪ್ಪ. ಇದು ಅಣ್ಣ ಒಂದು ಫೋಟೋ ಸರ್, ನಿಂತ್ಕೊಂಬಿಡಿ ಸರ್ ನೀವು. ಹಾಂ ಕಾಲಿಡ್ಕೊ. ಕಿರಣ್ ಅವ್ರ ಪಾಪ ಭಾಳ ನೋಡಿ, ಪಾಪ ಖುಷಿ ಆಗುತ್ತೆ ನೋಡಿ. ನಮಗೆ ಗೊತ್ತಿರಲ್ಲ. ಆಮೇಲೆ ಒಂದು ಮಾಹಿತಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅನ್ಕೊಂಡ್ಬಿಡ್ತಾರೆ ಬೀದಿಲಿ ಮಲಗಿದ ತಕ್ಷಣ ಯೋಗೇಶ್ ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಆದಂಥ ಪ್ರೊಸೀಜರ್ಸ್ಗಳಿರುತ್ತೆ. ಸೊ ಯಾರೇ ವ್ಯಕ್ತಿ ಅನಾಥವಾಗಿ ರಸ್ತೆಯಲ್ಲಿ ಮಲಗಿದ್ದಾನೆ ಅಂದ ತಕ್ಷಣ ಯೋಗೇಶ್ ಬಂದು ಕರ್ಕೊಂಡು ಹೋಗೋಕ್ಕಾಗಲ್ಲ. ಲೋಕಲ್ ಸ್ಟೇಷನಿಗೆ ಮಾಹಿತಿ ಕೊಡಬೇಕು. ಲೋಕಲ್ ಸ್ಟೇಷನ್ ಅವ್ರು ಇದು ಬರಬೇಕು, ಅವ್ರು ವಿಚಾರಣೆ ಮಾಡಬೇಕು. ಅವಾಗ ಅನಾಥರಾದರೆ ಖಂಡಿತ ಕರ್ಕೊಂಡು ಹೋಗ್ಬೋದು. ಸೊ ಇವತ್ತು ಕಿರಣ್ ಅವರು ನಮ್ಗೆ ಯಾಕೆ ಬಿಡಪ್ಪ ಅಂತ ಅವ್ರು ಏನಾರು ಮನೆಗೆ ಹೊರಟೋಗಿದ್ರೆ ಆ ವ್ಯಕ್ತಿ ಇವತ್ತು ಇಲ್ಲೇ ಸತ್ತೋಗ್ತಿದ್ರು. ನನಗನ್ಸಿರೋ ಪ್ರಕಾರಣ ಸತ್ತೋಗ್ಬಿಡ್ತಿದ್ರು. ಈ ಒಂದು ಮಳೆ ಬರ್ತಿರೋ ಪರಿಸ್ಥಿತಿಗೆ 100% ಸತ್ತೋಗ್ತಿದ್ರು. ಒಂದು ಜೀವನ ಉಳಿಸಿದ್ದಾರೆ ಅಂದರೆ ಇವತ್ತು ನಿಜವಾದ ದೀಪಾವಳಿ ಅಷ್ಟೇ. ಸೊ ನಾವು ಒಬ್ಬ ಜೀವನ ಉಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಆ ಕೆಲಸನ ಕಿರಣ್ ಅವ್ರು ಮಾಡಿದ್ದಾರೆ. ನನ್ನ ಕಡೆಯಿಂದ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಬಗ್ಗೆ, ನಮ್ಮ ಆಶ್ರಮದ ಬಗ್ಗೆ? ಏನಿಲ್ಲ, ಅವರು ಚೆನ್ನಾಗಿರ್ಬೇಕು, ಎಲ್ಲರೂ ಅವ್ರಿಗೆ ಬದುಕಬೇಕು. ರೋಡಲ್ಲಿ ಬಿದ್ದು ಒಂದು ಹೆಚ್ಚು ಕಮ್ಮಿ ಯಾರು ಆಗಲ್ಲ. ಸೊ ನೀವು ರಿಸಿಕ್ ತೊಗೊಂಡು ಇವಾಗ 112 ಕಾಲ್ ಮಾಡಿದ್ದಕ್ಕೆ ಈ ಕೆಲಸ ಆಯಿತು. ಇಲ್ಲಾಂದರೆ ನಾನು ಕೂಡ ಬಂದು ಹೆಲ್ಪ್ ಮಾಡೋಕೆ ಆಗ್ತಿರ್ಲಿಲ್ಲ. ಸೊ ಆಶ್ರಮದ ಬಗ್ಗೆ ಇಲ್ಲೇ ಲೋಕಲ್ ಜನಗಳೇ ಹೇಳ್ತಾ ಇದ್ರು. ಒಂದಿಬ್ಬರು ಮೂವರು ಒಂದು ಮಾತಲ್ಲಿ ಹೇಳೋಕ್ಕಾಗಲ್ಲ ಬಿಡಿ ಸರ್ ಅಂತ ಹೇಳ್ತಾ ಇದ್ರು. ನಾವು ಒಂದು ಟೈಮು ಏನೋ ನಮ್ಮ ಕೈಲಾಗಿದ್ದು ಮಾಡಿಸಿದ್ವಿ, ಊಟ ಪ್ರಸಾದ ಎಲ್ಲ. ಅದನ್ನು ನಮ್ಮ ಕೈಲಾಗಿದ್ದು ಹೇಳ್ಬೋದಷ್ಟೇ, ಬಟ್ ಮಾಡ್ಲಿಕ್ಕಾಗಲ್ಲ ಅಂತ. ಸೊ ನೀವು ಕೂಡ ತುಂಬ ವರ್ಷಗಳಿಂದ ನೀವು ನಮ್ಗೆ ಸಾಕಾರವಾಗಿ ನಿಂತಿದ್ದೀರಾ. ಯಾವುದೇ ಪೇಷಂಟ್ ಸಿಕ್ಕಿದ್ರು ಅಥವಾ ಏನೇ ಸಮಸ್ಯೆ ಇದ್ದರೂ ರಾತ್ರಿ 1 ಗಂಟೆಲಾದರೂ ನೀವು ಫೋನ್ ಮಾಡಿ ಯೋಗೇಶ್ ನಾನು ಬರ್ತೀನಿ ನಿಮ್ಮ ಜಾಗಕ್ಕೆ ಅಂತೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನ ಎಲ್ಲ ಸಿಬ್ಬಂದಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಥ್ಯಾಂಕ್ ಯು.